ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಶುಕ್ರವಾರ ಬೆಳಿಗ್ಗೆ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ. ಇವಾಗ ಟೈಮ್ ಬಂದು 10 ಗಂಟೆ ಆಗ್ತಾ ಇದೆ. ಸೊ ಬೆಳಿಗ್ಗೆ ಇವತ್ತು ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿದೆ. ಜಸ್ಟ್ ಬರೀ ಇವಾಗ ಪೂಜೆ ಒಂದು ಮಾಡಬೇಕು. ಪೂಜೆ ಒಂದು ಮಾಡಿಬಿಟ್ರೆ ಬೆಳಿಗ್ಗೆದೆಲ್ಲ ಕೆಲಸ ಮುಗೀತು. ಹಾಗೆ ಇವತ್ತು ಊರಿಂದ ನಮ್ಮ ತಮ್ಮ, ವೈನಿ ಮತ್ತು ಕುಟಿ ಪಾಪು ಬರ್ತಾ ಇದೆ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ನಮ್ಮ ತಮ್ಮನ ಮಗಳು. ಸೊ ಅವಳೇ ಇವತ್ತು ಬರ್ತಾ ಇದ್ದಾಳೆ. ನೀವೆಲ್ಲರೂ ಕೇಳ್ತೀರಾ ಇವಾಗ ಸ್ಕೂಲ್ ರಜೆ ಇದೆ, ನೀವು ಊರಿಗೆ ಯಾಕೆ ಹೋಗಲ್ಲ ಅಂತ ಹೇಳಿಬಿಟ್ಟು. ಸೊ ಹೌದು, ನಾವು ಊರಿಗೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ಕಡೆ ತುಂಬಾ ಬಿಸಿಲು ಇರುತ್ತೆ. ಸೊ ವಿಶು ಮತ್ತು ಶ್ರಾವಣಿ ಅಷ್ಟು ಬಿಸಿಲಲ್ಲಿ ಅವರು ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಹಾಲಿಡೇಸ್ ಇದ್ದಾಗ ಸಮ್ಮರಲ್ಲಿ ನಾವು ಊರಿಗೆ ಹೋಗೋದಿಲ್ಲ, ಇಲ್ಲೇ ಬೆಂಗಳೂರಲ್ಲೇ ಇರ್ತೀವಿ. ಈ ವರ್ಷ ಮಾತ್ರ ಅಲ್ಲ, ತುಂಬ ವರ್ಷದಿಂದ ಅಂದರೆ US ಹೋಗೋಕ್ಕಿಂತ ಮುಂಚೆ ಕೂಡ ನಾವು ಸೊ ಯಾವತ್ತೂ ಕೂಡ ನಾನು ಮಕ್ಕಳಿಗೆ ಕರ್ಕೊಂಡು ಈ ಸಮ್ಮರಲ್ಲಿ ಊರಿಗೆ ಹೋಗೋದೇ ಇಲ್ಲ. ಆದಷ್ಟು ನಾನು ಅವಾಯ್ಡನ್ನೇ ಮಾಡ್ತೀನಿ. ಏನಾದರೂ ಈ ಥರ ಮದುವೆ ಇದ್ದರೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು 1 ದಿವಸ 2 ದಿವಸಕ್ಕೆ ಮಾತ್ರ ಹೋಗ್ತಾ ಇದ್ದೆ. ಸೊ ಇಲ್ಲಾಂದರೆ ನಾನು ಸಮ್ಮರಲ್ಲಿ ಮಕ್ಕಳನ್ನು ಕರ್ಕೊಂಡು ಯಾವತ್ತೂ ಕೂಡ ಊರಿಗೆ ಹೋಗಿದ್ದೇ ಇಲ್ಲ. ಸೊ ಹಾಗಾಗಿ ಈ ವರ್ಷ ಕೂಡ ನಾವು ಸಮ್ಮರಲ್ಲಿ ಎಲ್ಲಿ ಕೂಡ ಹೋಗ್ತಾ ಇಲ್ಲ. ಈ ಥರ ಸಮ್ಮರ್ ಬಂದರೆ ಊರಿಂದನೇ ಎಲ್ಲರೂ ಬರ್ತಾರೆ ಇಲ್ಲಿಗೆ. ಯಾಕಂದರೆ ಬೆಂಗಳೂರಲ್ಲಿ ಅಷ್ಟೊಂದು ಬಿಸಿಲು ಅನಿಸೋದಿಲ್ಲ ನಮಗೆ, ಸ್ವಲ್ಪ ತಂಪಿರುತ್ತೆ ಇಲ್ಲಿ. ಸೊ ಹಾಗಾಗಿ ತುಂಬ ಬಿಸಿಲಿದೆ. ಸೊ ಮನೇಲಿ ಮಕ್ಕಳು ಕೂಡ ಇರ್ತಾರೆ, ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಊರಿಂದನೇ ತಮ್ಮನ ಹೆಂಡತಿ ಮತ್ತು ಕುಟಿ ಪಾಪು ಬರ್ತಾ ಇದೆ. ಸೊ ಬನ್ನಿ, ಅವ್ರು ಬರೋಷ್ಟರಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಬೇಗ ಎಲ್ಲ ಕೆಲಸ ಮಾಡ್ತೀನಿ. ಇವಾಗ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಲಂಚ್ಗೆ ಇವತ್ತು ನಾನು ಚನಾ ಮಸಾಲ, ಚಪಾತಿ ಮತ್ತು ಸ್ವೀಟ್ ನೋಡಬೇಕು ಏನು ಮಾಡೋದು ಅಂತ ಹೇಳಿಬಿಟ್ಟು. ಇವತ್ತು ನಮ್ಮ ತಮ್ಮ ಬಂದಿರೋದು ಖುಷಿಗೆ ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಚೆನ್ನಾನ ಆಲ್ರೆಡಿ ನಾನು ವಿಸಿಲನ್ನು ಕೂಗಿಸ್ಕೊಂಡಿದ್ದೀನಿ. ನೋಡಬೇಕು ಆಗಿದೆ. ಈ ಕಡೆ ಅದಕ್ಕೆ ಬೇಕಾಗಿರುವಂಥ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲ ಮಾಡೋದಕ್ಕೆ ಮೊದಲು ನಾನು ಎಣ್ಣೆಯಲ್ಲಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಜುನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 1 ಮೀಡಿಯಮ್ ಸೈಜ್ದು ಟೊಮೆಟೊ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು, ಟೊಮೆಟೊ ನೋಡಿ ಈ ಥರ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಬೇಯಿಸಿರೋವಂಥ ಚೆನ್ನ ಕೂಡ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಗ್ರೇವಿ ಸ್ವಲ್ಪ ಥಿಕ್ಕಾಗಿ ಕೂಡ ಬರುತ್ತೆ. ಸೊ ಹಾಗಾಗಿ ನೀವು ಮಸಾಲ ರುಬ್ಬಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡು ಮಸಾಲನ ರುಬ್ಕೊಳ್ಳಿ. ಆ ಕಡೆ ಮಸಾಲ ತಣ್ಣಗಾಗೋಷ್ಟರಲ್ಲಿ ಈ ಕಡೆ ಸಾಂಬಾರು ಮಾಡೋದಕ್ಕೆ ನಾನು ಕುಕ್ಕರಲ್ಲಿ ಬೇಳೆನ ಹಚ್ಚಿಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ತೊಗರಿ ಬೇಳೆನ ತೊಗೊಂಡಿರೋದು. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು ಬೇಳೆ ಬೇಯಿಸ್ಬೇಕಾದ್ರೆ ನಾನು ಟೊಮೆಟೊ ಕೂಡ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನಾಟಿ ಟೊಮೆಟೊ 2 ತೊಗೊಂಡಿರೋದು. ಅದಕ್ಕೆ ನೀರನ್ನು ಹಾಕಿಬಿಟ್ಟು ಕುಕ್ಕರ್ದು ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರಿಗೆ ನಾನು 2 ಅಥವಾ 3 ವಿಸಿಲನ್ನು ಕೂಗಿಸ್ಕೊತೀನಿ. ಸೊ ಅಷ್ಟರಲ್ಲಿ ಈ ಕಡೆ ಮಸಾಲ ಕೂಡ ತಣ್ಣಗಾದ್ಮೇಲೆ ಒಂದು ದೊಡ್ಡದಾಗಿರೋ ಮಿಕ್ಸರ್ ಜಾರಿಗೆ ಮಸಾಲೆ ಎಲ್ಲ ಹಾಕಿ ನೀರು ಹಾಕದೇ ಹಾಗೆ ಇದರದ್ದು ಸ್ಮೂತಾಗಿ ಪೇಸ್ಟನ್ನು ಮಾಡ್ಕೋತೀನಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ಆದ ನಂತರ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ಪ್ಯಾನಲ್ಲಿ ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಾದ ನಂತರ ಒಂದೇ ಒಂದು ಪಲಾವ್ ಎಲೆನ ಹಾಕ್ಕೊಂಡು ಇವಾಗ ರುಬ್ಬಿರುವಂಥ ಮಸಾಲಾನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸುಮಾರು ಒಂದು 3 ರಿಂದ 4 ನಿಮಿಷ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಬೇಕಾದರೆ ನೀವು ಈ ಥರ ಪ್ಲೇಟಿಂದ ಇದನ್ನು ಕವರ್ ಮಾಡಿ ಕೂಡ ಇಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಕೂಡ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ 1 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಆವಾಗಿನಕ್ಕಿಂತ ಇವಾಗ ಗ್ರೇವಿ ನೋಡಿ ಎಷ್ಟು ಥಿಕ್ಕಾಗಿ ಆಗಿದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ. ಇದೇ ಥರ ನೀವು ಸುಮಾರು ಇನ್ನೂ ಒಂದು 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಗ್ರೇವಿದು ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಗ್ರೇವಿ ಚೆನ್ನಾಗಿ ನಿಮಗೆ ಬರುತ್ತೆ. ನೋಡಿ ಆವಾಗಿನಕ್ಕಿಂತ ಇವಾಗ ಗ್ರೇವಿ ಎಷ್ಟು ಥಿಕ್ಕಾಗಿದೆ ಮತ್ತು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ. ನೋಡಿ ಈ ಥರ ಮಿಕ್ಸ್ ಮಾಡಿದಾಗ ಪ್ಯಾನಿಗೆ ಅದು ಸ್ವಲ್ಪ ಕೂಡ ಅಂಟ್ಕೋಬಾರ್ದು. ಕ್ಲೀನಾಗಿ ಈ ಥರ ಬಂದ ಮೇಲೆ ಇವಾಗ ಇದಕ್ಕೆ ಡ್ರೈ ಮಸಾಲನ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ 2 ಕೂಡ ಒಂದರಲ್ಲಿ ನಾನು ಮಿಕ್ಸ್ ಮಾಡಿಡ್ತೀನಿ. ಅದಾದ ನಂತರ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೋತಾ ಇದ್ದೀನಿ. ಕಸೂರಿ ಮೇಥಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು.
ಅದಾದ ನಂತರ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಖಾರನ ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಮಸಾಲ ಫ್ರೈ ಮಾಡಬೇಕಾದ್ರೆ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕಿದ್ದೀವಿ. ಸೊ ಖಾರದ ಪುಡಿ ಹಾಕ್ಕೋಬೇಕಾದ್ರೆ ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಕಲರ್ಗೋಸ್ಕರ ನಾನು 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೇವಿನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿದ್ದೆ. ಸೊ ಅದೇ ನೀರು ಕೂಡ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಮತ್ತು ಚೆನ್ನಾಗಿ ಬೇಯಿಸ್ಬೇಕಾದ್ರೆ ನಾನು ಚೆನ್ನಾಗಿ ಜೊತೆನೇ ಸ್ವಲ್ಪ ಏಲಕ್ಕಿ, ಲವಂಗ, ಪಲಾವ್ ಎಲೆ, ಚಕ್ಕೆ ಹಾಕಿ ಅದನ್ನು ಒಂದು 3ರಿಂದ 4 ವಿಸಿಲನ್ನು ಕೂಗಿಸ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಒಗ್ಗರಣೆಯಲ್ಲಿ ಜಸ್ಟ್ ಪಲಾವ್ ಎಲೆ ಮಾತ್ರ ಹಾಕಿದ್ದೀನಿ. ಸೊ ನೀವು ಮಸಾಲ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೇವಿನ ಇವಾಗ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಅಷ್ಟರಲ್ಲಿ ಈ ಕಡೆ ನಾವು ಕುಕ್ಕರಲ್ಲಿ ಏನು ಬೇಳೆ ಹೆಚ್ಚಿಟ್ಟಿದ್ವಿ ಅದು ಕೂಡ ಬೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಬೇಳೆತೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ನಾನು ನುಗ್ಗೆಕಾಯಿ ಮತ್ತು ಸಿಪ್ಪೆತೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆ ಹಾಕಿ ಬೇಕಾದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪುನಃ ಇದನ್ನು ನಾನು 1 ವಿಸಿಲನ್ನು ಕೂಗಿಸ್ಕೋತೀನಿ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ತರಕಾರಿ ಸಾರೆಲ್ಲ ಮಾಡೋದಿದ್ದರೆ ಸೆಪ್ರೇಟ್ ಒಂದು ಪಾತ್ರೆಯಲ್ಲಿ ತರಕಾರಿನ ಕುದಿಯೋದಕ್ಕೆ ಇಡ್ತಾರೆ, ಆಮೇಲೆ ಸಾರಿಗೆ ಒಗ್ಗರಣೆನ ಹಾಕೋತಾರೆ. ಸೊ ಆ ಥರ ಮಾಡೋಕ್ಕಿಂತ ನೀವು ಈ ಥರ ಕುಕ್ಕರಲ್ಲಿನೇ ಹಾಕಿಬಿಟ್ಟು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನಿಮ್ಮದು ಸಾರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ತರಕಾರಿ ಎಲ್ಲ ಬೆಂದಿರುತ್ತೆ. ಅದಾದ ನಂತರ ಈ ಕಡೆ ಚೆನ್ನಾಗಿ ಕೂಡ ನಾನು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಸೊ ನಮ್ಮದು ಚನಾ ಮಸಾಲ ಕೂಡ ರೆಡಿ ಆಯಿತು. ಸೊ ನಿಮ್ಮ ಮನೆಯಲ್ಲಿ ಸಡನ್ಲಿ ಯಾರಾದರೂ ಗೆಸ್ಟ್ ಬಂದಾಗ ನಿಮಗೆ ಏನಾದರೂ ಸ್ಪೆಷಲಾಗಿ ಮಾಡ್ಕೋಬೇಕು ಮತ್ತು ಬೇಗ ಅಡುಗೆ ಐತೆಲ್ಲ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡೋದು ಅಂತ ನಿಮಗೆ ಏನಾದರೂ ಕನ್ಫ್ಯೂಷನ್ ಆಗ್ತಾ ಇದ್ದರೆ ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಇವಾಗ ನಾನು ನೆಕ್ಸ್ಟ್ ಇಲ್ಲಿ ಜೀರಾ ರೈಸ್ ಮಾಡ್ತಾಯಿದ್ದೀನಿ. ಪ್ಲೇನ್ ಹಾಗೆ ಜೀರಾ ರೈಸ್ ಮಾಡೋಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ನಾನು ಖಡಾ ಮಸಾಲೆಗಳನ್ನು ಹಾಕಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ, ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಕಾಜು ಕೂಡ ಹಾಕ್ಕೋಬೋದು. ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಅದಾದ ನಂತರ ತೊಳೆದಿಟ್ಕೊಂಡಂಥ ಬಾಸುಮತಿ ಅಕ್ಕಿನ ಹಾಕಿ ಅಕ್ಕಿ ಹಾಕಿದ್ಮೇಲೆ ಕೂಡ ನೀವು ಅಕ್ಕಿನ ಒಗ್ಗರಣೆಯಲ್ಲಿ ಸ್ವಲ್ಪ ಅದನ್ನು ಹುರ್ಕೋಬೇಕು. ನೀವು ಹುರ್ಕೊಂಡ್ರೆ ನಿಮ್ಗೆ ಅನ್ನ ಉದುರುವಾಗಿ ಆಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಹುರ್ಕೊಂಡು ಆದಮೇಲೆ ಅದಕ್ಕೆ ನೀರು ಹಾಕಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ದ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ಗೆ ಒಂದೇ ಒಂದು ವಿಸಿಲನ್ನು ಕೂಗಿಸ್ಕೊಂಡ್ರೆ ಸಾಕು. ನಿಮ್ಮದು ಜೀರಾ ರೈಸ್ ಏನಿದೆ ಅದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಸೊ ಆಲ್ರೆಡಿ ನಾವು ಚನಾ ಮಸಾಲ ಮಾಡಾಯಿತು, ಜೀರಾ ರೈಸ್ ಕೂಡ ಮಾಡಿದ್ದಾಯಿತು ಮತ್ತು ಸಾಂಬಾರು ಮಾಡೋದಕ್ಕೆ ಬೇಳೆ ಕೂಡ ಬೇಯಿಸಿದ್ದೀವಿ. ಇವಾಗ ನೆಕ್ಸ್ಟ್ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀನಿ, ಶೀರಾ ಮಾಡ್ತಾ ಇರೋದು. ಸೊ ಶೀರಾ ಮಾಡೋದಕ್ಕೆ ನಾನು ತುಪ್ಪದಲ್ಲಿ ಈ ಥರ ಗೋಡಂಬಿ, ದ್ರಾಕ್ಷಿ, ಕಾಜು ಇದೆಲ್ಲ ಫ್ರೈ ಮಾಡಿಕೊಂಡು ಅದಾದ ನಂತರ 1 ಕಪ್ಪಷ್ಟು ಚಿರುಟಿ ರವೆ ಅಂದರೆ ಸಣ್ಣ ರವಾನ ತುಪ್ಪದಲ್ಲಿ ಸುಮಾರು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಮೀಡಿಯಮ್ ಗ್ಯಾಸ್ ಫ್ಲೇಮಲ್ಲಿನೇ ಇಟ್ಬಿಟ್ಟು ಹುರ್ಕೋಬೇಕು. ಸ್ವಲ್ಪ ಹೊತ್ತು ಹುರ್ಕೊಂಡು ಆದಮೇಲೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ರವೆ ತೊಗೊಂಡಿರ್ತೀರ ಅದೇ ಕ್ವಾಂಟಿಟಿಯಲ್ಲಿ ಸಕ್ಕರೆನ ಹಾಕಿ ಪುನಃ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಸ್ವಲ್ಪ ಕರಗ್ತಾ ಇದ್ದಂಗೆ ನೆಕ್ಸ್ಟ್ ಅದಕ್ಕೆ ಬಿಸಿ ನೀರು ಮತ್ತು ಅದ್ರ ಜೊತೆ ನಾನು ಕೇಸರಿ ಹಾಲನ್ನು ಹಾಕಿದ್ದೀನಿ. ನಿಮ್ಮ ಹತ್ರ ಕೇಸರಿ ಇಲ್ಲ ಅಂದರೆ ನೀವು ಅದ್ರ ಬದಲಾಗಿ ಫುಡ್ ಕಲರ್ ಯಾವುದಾದ್ರೂ ಹಾಕ್ಕೋಬೋದು. ಸೊ ನಾನಿಲ್ಲಿ ನೀರು ಬಂದುಬಿಟ್ಟು 1 ಕಪ್ ಚಿರುಟಿ ರವಾಗೆ 2 ಕಪ್ ಅಥವಾ 2.5 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಪ್ಲೇಟಿಂದ ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ಹಾಗೆ ಇಟ್ಬಿಡಿ. 5 ನಿಮಿಷ ಆದ ನಂತರ ತೆಗೆದ್ರೆ ಸಾಕು, ನಿಮ್ಮದು ಶೀರಾ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಹಾಯ್ ಖುಷಿ, ಇಷ್ಟು ತನಕ ಮನ್ಕೊಂಡು ಇವಾಗ ಎದ್ದು ನಮ್ಮ ಗುಂಡರಾಣಿ. ಹಾಯ್ ಪುಟ್ಟು, ಹಾಯ್ ಮಾಡಿ ಖುಷಿ. ನೆಕ್ಸ್ಟ್ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಒಂದೇ ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರಿಬೇವು ಮತ್ತು ಸಾಂಬಾರು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ಅದ್ರ ಬದಲಾಗಿ ಬೇರೆ ಯಾವುದಾದ್ರೂ ಈರುಳ್ಳಿನ ಯೂಸ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ. ನುಗ್ಗೆಕಾಯಿ ಕೂಡ ಜಾಸ್ತಿ ನಮಗೆ ಓವರ್ ಕುಕ್ ಆಗಿಲ್ಲ, ಎಷ್ಟು ಬೇಕು ಅಷ್ಟು ಮಾತ್ರ ಕುಕ್ ಆಗಿದೆ.
ನಾನಿಲ್ಲಿ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಎರಡೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಕ್ಯಾರೆಟ್, ಬೀನ್ಸ್, ಕುಂಬಳಕಾಯಿ ಇಲ್ಲಾಂದರೆ ಬೇರೆ ಯಾವುದಾದ್ರೂ ತರಕಾರಿ ಹಾಕ್ಕೊಳ್ಳೋಂಗಿದ್ರೆ ನೀವು ಆ ಒಂದು ತರಕಾರಿನ ಹಾಕ್ಕೊಂಡು ಈ ಒಂದು ಸಾರನ್ನು ಮಾಡ್ಕೋಬೋದು. ಈ ಥರ ಬೇಳೆಯಲ್ಲಿನೂ ತರಕಾರಿ ಎಲ್ಲ ಹಾಕಿ ಬೇಯಿಸಿದ್ರೆ ಅದ್ರದ್ದು ಫ್ಲೇವರ್ ಎಲ್ಲ ನಮಗೆ ಬೇಳೆಯಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ತರಕಾರಿ ಎಲ್ಲ ನಾವು ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಬೇಗ ಕೂಡ ಆಗುತ್ತೆ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಅದಾದ ನಂತರ ಸುಮಾರು ನಾನಿಲ್ಲಿ 3-4 ಟೀ ಸ್ಪೂನಷ್ಟು ಸಾಂಬಾರು ಪೌಡರನ್ನು ಹಾಕ್ಕೊಂಡಿದ್ದೀನಿ. ಸೊ ನೀವು ಮನೆಯಲ್ಲಿ ನಾರ್ಮಲ್ ಯಾವ ಸಾಂಬಾರು ಪೌಡರ್ ಹಾಕೋತೀರಾ ಆ ಒಂದು ಸಾಂಬಾರು ಪೌಡರನ್ನು ಯೂಸ್ ಮಾಡಿ. ಅದಾದ ನಂತರ ಬೇಯಿಸಿರುವಂತಹ ಬೇಳೆನ ಹಾಕಿಬಿಟ್ಟು ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು ಅದ್ರ ಜೊತೆ ನಾನು ಸ್ವಲ್ಪ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಈ ಥರ ಸಾಂಬಾರಲ್ಲಿ ನಿಮಗೆ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಸಾಂಬಾರು ಟೇಸ್ಟಿಯಾಗಿ ಅನಿಸುತ್ತೆ. ಸೊ ಹಾಗಾಗಿ ನೀವು ಹುಣಸೆ ಹುಳಿ ಹಾಕಿದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಸಾಂಬಾರು ಇವಾಗ ಕುದಿಯೋದಕ್ಕೆ ಬಿಡೋಣ. ನೆಕ್ಸ್ಟ್ ಇಲ್ಲಿ ಜೀರಾ ರೈಸ್ ಕೂಡ ರೆಡಿಯಾಗಿದೆ ನೋಡಿ. ಕುಕ್ಕರ್ ತಣ್ಣಗಾದ್ಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ರೈಸ್ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು. ಸೊ ಈ ಥರ ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಸಿಂಪಲ್ಲಾಗಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನೀವು ಅಡುಗೆನ ಮಾಡ್ಕೋತ ಹೋದರೆ ನಿಮ್ಮ ಅಡುಗೆ ಬೇಗನೆ ಆಗುತ್ತೆ. ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಇವತ್ತಿಂದ ಈ ವೆಜ್ ಥಾಲಿ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಖಂಡಿತವಾಗ್ಲೂ ಇದೇ ಥರ ಟ್ರೈ ಮಾಡಿ ನೋಡಿ. ಮಡಿಕೇರಿಯಿಂದ ಬರಬೇಕಾದ್ರೇನು ಅಲ್ಲಿ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬರಬೇಕಾದ್ರೆ ಹಾಗೆ ನಾನು ಮನೆಗೆ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಈ ಮಸಾಲೆ ಎಲ್ಲ ಹಾಕಿಬಿಟ್ಟು ನಾನು ಒಂದ್ಸತಿ ರೈಸ್ ಕೂಡ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ಎಷ್ಟು ಚೆನ್ನಾಗಿ ಅದ್ರದ್ದೆಲ್ಲ ಫ್ಲೇವರ್ ಬಿಟ್ಕೊಂಡಿತ್ತಂದರೆ ಸೊ ನಿಜವಾಗ್ಲೂ ಅಲ್ಲೆಲ್ಲ ತುಂಬಾ ನ್ಯಾಚುರಲ್ ಆಗಿರುವಂಥ ನಮಗೆ ಮಸಾಲೆ ಐಟಮ್ಸ್ ಎಲ್ಲ ಸಿಗುತ್ತೆ. ನೀವು ಯಾರಾದರೂ ಆ ಸೈಡ್ ಹೋಗ್ತಾ ಇದ್ದೀರಂದರೆ ಖಂಡಿತವಾಗ್ಲೂ ಅಲ್ಲಿಂದ ಮಸಾಲೆ ಐಟಮ್ಸ್ ಎಲ್ಲ ತೊಗೊಂಡು ಬನ್ನಿ. ಅದು ನಾನು ಅಲ್ಲಿಂದ ಪಲಾವ್ ಎಲೆ ತೊಗೊಂಡು ಬಂದೆ ಮತ್ತು ಏಲಕ್ಕಿ ತೊಗೊಂಡು ಬಂದಿದ್ದೀನಿ. ಏಲಕ್ಕಿ ಕೂಡ ಅಷ್ಟೇ, ಇದ್ರದ್ದು ಒಳಗಡೆ ಇರೋ ಕಾಳು ಏನಿದೆ ಅದು ದಪ್ಪ ದಪ್ಪ ಸೈಜಲ್ಲಿದೆ. ಇದರಲ್ಲಿ 2 ಟೈಪ್ ಇತ್ತು. ಡಾರ್ಕ್ ಗ್ರೀನ್ ಕೂಡ ಸಿಗುತ್ತೆ ನಿಮಗೆ, ಈ ಥರದ್ದು ನಾರ್ಮಲಿ ಗ್ರೀನ್ ಕೂಡ ಸಿಗುತ್ತೆ. ಆದರೆ ನಾನು ಡಾರ್ಕ್ ಗ್ರೀನ್ ಅದು ಪಾಲಿಷ್ ಮಾಡಿರೋದು ಇರುತ್ತೆ ಅಂತ ಅಂದ್ಕೊಂಡು ನಾನು ಡಾರ್ಕ್ ಗ್ರೀನ್ ಇರೋದು ತೊಗೊಂಡು ಬಂದಿಲ್ಲ. ಸೊ ಇದು ನ್ಯಾಚುರಲ್ ಬಿಸಿಲಲ್ಲಿ ಒಣಗಿಸಿರುವಂತಹ ಏಲಕ್ಕಿ ತೊಗೊಂಡು ಬಂದಿದ್ದೀನಿ ಆಗಿದೆ. ಮತ್ತು ಚಕ್ಕೆ ಕೂಡ ನಾನು ತೊಗೊಂಡು ಬಂದೆ. ಹಾಗೆ ಅಲ್ಲಿ ಲೂಸಲ್ಲಿ ಇಟ್ಟಿದ್ರು ಅವರು, ನಾನು ದಪ್ಪ ದಪ್ಪ ಎಲ್ಲ ಆರಿಸ್ಕೊಂಡು ತೊಗೊಂಡ್ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಇದ್ರದ್ದು ಫ್ಲೇವರ್ ಕೂಡ. ಅದಾದ ನಂತರ ಕಾಳು ಮೆಣಸು ತೊಗೊಂಡ್ಬಂದಿದ್ದೀನಿ. ನಾನು ಆಲ್ರೆಡಿ ಇದರಲ್ಲಿ ಹಾಕಿಟ್ಟಿದ್ದೀನಿ. ಡೈಲಿ ಯೂಸ್ಗೆ ಇದನ್ನೇ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಕಾಳು ಮೆಣಸು ಕೂಡ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿದೆ. ಅವ್ರು ಹೇಳ್ದಂಗೆ ನಾವು ನಾರ್ಮಲ್ ಅಂಗಡಿಯಿಂದ ಏನು ತೊಗೊಂಡು ಬರ್ತೀವಿ ಕಾಳು ಮೆಣಸು, ಅದನ್ನು ನಾವು 10 ಹಾಕೋಕ್ಕಿಂತ ಈ ಕಾಳು ಮೆಣಸನ್ನು ನಾವು ಒಂದು 3-4 ಹಾಕಿದ್ರೆ ಸಾಕು, ಅಷ್ಟು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಮತ್ತು ಸ್ವಲ್ಪ ಲವಂಗ ಕೂಡ ತೊಗೊಂಬಂದೆ. ಸ್ವಲ್ಪ ಡೈಲಿ ನಮಗೆ ಯಾವ ಸ್ಪೈಸಸ್ ಯೂಸ್ ಆಗುತ್ತೆ ನೋಡಿ ಅದನ್ನು ನಾನು ಸ್ವಲ್ಪ ತೊಗೊಂಡು ಬಂದೆ. ಮಿಕ್ಕಿರೋದು ಅಷ್ಟೆಲ್ಲ ಏನು ತೊಗೊಂಬರಲಿಲ್ಲ. ಲವಂಗ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಕೈಯಲ್ಲಿ ಹಿಡಿದ್ರೆ ಸಾಕು, ನಮ್ಮ ಕೈದು ಹಾಗೆ ಸ್ಮೆಲ್ ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ ಲವಂಗ ಕೂಡ. ಸೊ ಬಂದ್ರಪ್ಲೆ ನಾನು ಒಂದ್ಸತಿ ರೈಸ್ ಕೂಡ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು ರೈಸ್ ಕೂಡ. ಆಮೇಲೆ ಇದು ಎಲ್ಲ ಗಿಡಗಳದ್ದು ಬೇರು ಮತ್ತು ಎಲ್ಲ ಹೂವು ಬೀಜ ಇದೆಲ್ಲ ಹಾಕಿಬಿಟ್ಟು ಇಟ್ಟಿದ್ದಾರೆ. ಸೊ ನೋಡೋಣ, ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕಿ 1-2 ದಿನ ಸ್ಟೋರ್ ಮಾಡಿದ್ರೆ ಇದ್ರದ್ದೆಲ್ಲ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತಂತೆ. ಸೊ ಆವಾಗ ಅದು ಆಯಿಲ್ ನಾನು ಹೇರಿಗೆ ಹಚ್ಕೊಂಡು ಮಸಾಜ್ ಮಾಡ್ಕೋಬೋದಂತೆ. ಇದು ತುಂಬಾ ಕಡಿಮೆ ಸಿಕ್ತು ನನಗೆ, 190 ರುಪೀಸ್ಗೇನು ಇದಷ್ಟೇ ಬಾಟಲ್. ನೋಡೋಣ ಫಸ್ಟ್ ಒಂದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಒಂದೇ ತೊಗೊಂಡು ಬಂದೆ. ಆಮೇಲೆ ತುಳಸಿ ಹಣ್ಣಿ ತೊಗೊಂಡು ಬಂದೆ ನಾನು. ನೆಗಡಿ ಕೆಮ್ಮಾಯ್ತಾದರೆ ತುಳಸಿ ಹಣ್ಣಿ ತುಂಬಾ ಒಳ್ಳೆಯದು. ಸೊ ಅಲ್ಲಿಂದ ಬಂದ ಮೇಲೆ ನನಗೆ 1-7 ದಿವಸದಿಂದ ತುಂಬಾ ಕೋಲ್ಡ್ ಆಗಿದೆ. ಹಾಗಾಗಿ ನನ್ನ ವಾಯ್ಸ್ ನಿಮಗೆ ಆ ಥರ ಕೇಳಿಸ್ತಾ ಇದೆ. ಸೊ ಇದು ತುಳಸಿ ಹಣ್ಣಿ ಪ್ಯೂರ್ ನ್ಯಾಚುರಲಿಂದ ಮಾಡಿದಾರಂತೆ. ಎಲ್ಲ ಫ್ಲೇವರ್ದು ಕೂಡ ಅವ್ರ ಹತ್ರ ಇತ್ತು. ಸೊ ನನಗೆ ಜಾಸ್ತಿ ಅಂದರೆ ತುಳಸಿದೇ ಇಷ್ಟ ಆಯಿತು, ಯಾಕಂದರೆ ಮಕ್ಕಳಿಗೆ ಇದೆಲ್ಲ ಕೊಡೋದಕ್ಕೆ ಇದೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತುಳಸಿ ತೊಗೊಂಡ್ಬಂದೆ ನಾನು. ಸೊ ಇಷ್ಟೇ ಎಲ್ಲ ತೊಗೊಂಡು ಬಂದೆ ನಾನು ಅಲ್ಲಿನ. ಹಾಗೆ ವಿರಾಜಪೇಟೆಯಿಂದ ನಾನು ಬರಬೇಕಾದ್ರೆ ನರ್ಸರಿಯಿಂದ ಕಾಳು ಮೆಣಸು ಮತ್ತು ಪಲಾವ್ ಎಲೆದು ಅಗ್ಗಿ ಕೂಡ ತೊಗೊಂಡು ಬಂದಿದ್ದೀನಿ. ಇವಾಗ ಅದನ್ನು ಪಾಟಲ್ಲಿ ಹಾಕಬೇಕು. ಸೊ ಹಾಗಾಗಿ ಇವಾಗ ನಾನು ಮಕ್ಕಳತ್ತೆಲ್ಲ ಪಾಟ್ ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ.
ಸೊ ಇಷ್ಟೆಲ್ಲ ತೊಗೊಂಡು ಬಂದಿರೋವಂಥದ್ದು. ಸೊ ನಿಮಗೆ ನಮ್ಮದು ವಿರಾಜಪೇಟೆ ಟ್ರಿಪ್ ಹೇಗೆ ಅನ್ನಿಸ್ತು ಅದನ್ನು ನನಗೆ ಒಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾರಾದರೂ ಹೋಗ್ತೀರಾ ಅಂದರೆ ಖಂಡಿತವಾಗ್ಲೂ ಹೋಗಿ, ತುಂಬಾ ಚೆನ್ನಾಗಿದೆ. ಸೊ ನಾವು ಸಮ್ಮರಲ್ಲಿ ಹೋಗಿದ್ವಿ, ಅಷ್ಟು ನಮಗೆ ಗ್ರೀನಾಗಿ ಏನು ಅನಿಸ್ಲಿಲ್ಲ. ಆದರೆ ವಿಂಟರ್ ಸೀಸನಲ್ಲಿ ಮತ್ತು ರೈನಿ ಸೀಸನ್ನಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತೆ. ಸೊ ದಯವಿಟ್ಟು ಯಾರಾದರೂ ಹೋಗೋರಿದ್ರೆ ಖಂಡಿತವಾಗ್ಲೂ ವಿಸಿಟ್ ಕೊಡಿ ಒಂದ್ಸತಿ, ತುಂಬಾ ಚೆನ್ನಾಗಿದೆ. ಒಂದು 2-3 ದಿವಸ ಅಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದು ಬಂದ್ಬಿಟ್ಟು ಕಾಳು ಮೆಣಸಿದ ಅಕ್ಕಿ ಇದೆ. ಸೊ ಇವಾಗ ಇದನ್ನು ಪಾಟಲ್ಲಿ ಹಾಕಬೇಕು. ಮತ್ತು ಇದು ಪಲಾವ್ ಎಲೆ ನೋಡಿ.